ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ನಾಮಿನೇಷನ್ ಬಿಸಿ ಜಾಸ್ತಿನೇ ಆಗ್ತಾ ಇದೆ. ಇಲ್ಲಿ ಜಗಳ ಆಗ್ತಿರುವಂಥದ್ದು ರಕ್ಷಿತಾ ಮತ್ತು ಸ್ಪಂದನ ಮಧ್ಯ. ಯಾಕಾಗ್ತದೆ, ಏನು ಕತೆ, ಯಾರು ಸರಿ ಯಾರು ತಪ್ಪು, ಎಲ್ಲದರ ಬಗ್ಗೆ ಡೀಟೇಲ್ ಮಾತಾಡೋಣ. ಪ್ರೋಮೋ ನೋಡ್ಕೊಬೇಡ, ಡೀಟೇಲ್ ಮಾತಾಡೋಣ ಬನ್ನಿ. ವ್ಯಕ್ತಿತ್ವದಲ್ಲಿ ಕೂಡ ಸ್ಪಂದನಕ್ಕಿಂತ ಮಾಲ್ವಣ್ಣನ ವ್ಯಕ್ತಿತ್ವ ಬೆಟರ್. ಬೇರೆಯವ್ರನ್ನ ಪೋರ್ಟ್ರೇ ಮಾಡೋದು ನನ್ನ ಅಭಿಪ್ರಾಯಕ್ಕೆ ನೀವು ಅಧಿಕಾರ ಕೊಟ್ಟಿಲ್ಲ. ಮನೆಯಲ್ಲಿ ನಿನ್ನ ಅಭಿಪ್ರಾಯ ನೀನೇನ್ ಕೊಡ್ತೀಯೋ ನನ್ನ ಅಭಿಪ್ರಾಯನೂ ನಾನು ಕೊಡ್ಬೋದು. ಮಾಲ್ವಣ್ಣ ಮನೆಗೆ ಹೋಗಕ್ಕೆ ನೀನೇ ಕಾರಣ. ಮಾತಾಡ್ಬೇಕಾದ ಜಾಗದಲ್ಲಿ ರಕ್ಷಿತಾ ಮಾತಾಡಿದ್ರೆ ಮಾಲ್ವಣ್ಣನ ಮನೆಗಾಗಿಲ್ಲ. ಬೇರೆಯವ್ರನ್ನ ಬೇರೆ ತರ ಪೋರ್ಟ್ರೇ ಮಾಡೋ ಅರ್ಧ ಆಟನ ಆಡ್ತಾರೆ. ಮನೆಗೆ ಹೋದ್ರೆ ಐ ಆಮ್ ಹ್ಯಾಪಿ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನು ಅನಿಸಿದೆ ಗೈಸ್ ಪ್ರೋಮೋ ನೋಡಿ? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಸೀಸನ್ ಯಾಕೆ ಹಿಂಗೆ ಹೋಗ್ತಿದೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಏನು ಗೊತ್ತಾ, ಕಾರಣಗಳು ನೀವು ನೋಡಿರ್ತೀರ. ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಈ ಕಾರಣಗಳು ನೋಡಿದಾಗ ಏನು ಅನಿಸುತ್ತೆ ಗೈಸ್? ಒಂದಂತೂ ನಾನು ಅಬ್ಸರ್ವ್ ಮಾಡಿದ್ದೀನಿ, ಇಲ್ಲಿರೋರಿಗೆ ಇವ್ರು ಮಾಡಿದ ತಪ್ಪು, ಇಲ್ಲಿರೋರಿಗೆ ಇವ್ರು ಮಾಡಿದ ತಪ್ಪು, ಇಷ್ಟೇ ವಾದ ಇರುತ್ತೆ. ಬಟ್ ಇಲ್ಲಿ ಯಾರೂ ಕೂಡ ಇಬ್ಬರು ಕೂಡ ತಪ್ಪು ಮಾಡ್ತಾರೆ ಅಂತ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ. ಈ ನಾಮಿನೇಷನ್ ಪ್ರಕ್ರಿಯೆಗಳನ್ನ ನೋಡಿ, ಈ ವೀಕ್ ಕಂಟೆಸ್ಟೆಂಟ್ಗಳನ್ನ ಆಚೆ ಕಳಿಸ್ಬೇಕು, ಜೊತೆಗೆ ಅದಕ್ಕೆ ಕಾರಣಗಳನ್ನ ಕೊಡಬೇಕು, ಯಾಕೆ ಅವ್ರು ವೀಕ್ ಅಂತ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಅವ್ರು ಕ್ವಶನ್ ಮಾಡಿದಾಗ ಇವರು ಕೂಡ ಯಾಕೆ ಅವ್ರು ವೀಕ್ ಅಂತ ಪಾಯಿಂಟ್ ಹೇಳಿರ್ತಾರೆ, ಅದನ್ನು ವ್ಯಾಲಿಡ್ ರೀಸನ್ ಇಟ್ಕೊಂಡು ಪ್ರೂವ್ ಮಾಡಬೇಕಾಗತ್ತೆ. ಇಷ್ಟು ನಡಿಬೇಕಾಗುತ್ತೆ, ಓಕೆನಾ? ಆ್ಯಂಡ್ ಜೊತೆಗೆ ಇಲ್ಲೆಲ್ಲರಿಗೂ ಕೂಡ ಅವರ ಒಂದು ಒಪಿನಿಯನ್ ಹೇಳೋದಕ್ಕೆ ರೈಟ್ಸ್ ಇರುತ್ತೆ. ಅವ್ರ ಪರ್ಸ್ಪೆಕ್ಟಿವ್ ಅವ್ರು ರೈಟ್ ಇದ್ದೇ ಇರ್ತಾರೆ, ಓಕೆನಾ? ಬಟ್ ಏನಪ್ಪ ಅಂದರೆ ಬೇರೆಯವ್ರ ಪರ್ಸ್ಪೆಕ್ಟಿವ್ ಕೂಡ ನೋಡಬೇಕಾಗತ್ತೆ. ಜೊತೆಗೆ ಇನ್ನೊಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗತ್ತೆ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ. ಅವ್ರು ಯಾರು ತಪ್ಪು ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾವು ಅದೇ ತಪ್ಪು ಮಾಡಿದ್ರೆ ತಪ್ಪೇ ಆಗುತ್ತೆ ಅಲ್ವಾ? ಸೊ ಇದೆಲ್ಲದಕ್ಕೂ ಕೂಡ ಈ ಸೀಸನಲ್ಲಿ ಉತ್ತರಗಳಿಲ್ಲ, ಅದೇ ಸತ್ಯ ಅಂತಲೇ ಹೇಳ್ಬೋದು. ಜೊತೆಗೆ ಯಾಕೆಂತ ಗೊತ್ತಿಲ್ಲ, ಈ ಸೀಸನ್ ಹೋಗ್ತಿರೋಂಥ ರೀತಿ ಸ್ವಲ್ಪ ಖರಾಬಾಗಿದೆ. ಆ್ಯಂಡ್ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ, ಈ ಸೀಸನಲ್ಲಿ ಈ ಓಪನ್ ನಾಮಿನೇಷನ್ ಜಾಸ್ತಿ ಇಟ್ಟಿದ್ದಾರೆ. ಈ ಓಪನ್ ನಾಮಿನೇಷನ್ ಅಂತ ಬಂದಾಗ ಈಗ ನಡೀತಿದೆಯಲ್ಲ ಅದೇ ಆಗುವಂಥದ್ದು. ಇವಾಗ ಒಬ್ಬ ಸ್ಪರ್ಧಿಗೆ ಏನೋ ಅನಿಸಿರುತ್ತೆ, ಸೊ ಅದನ್ನು ಹೇಳ್ತಾರೆ, ಅದಕ್ಕೆ ತಕ್ಕಂಥ ಇಷ್ಟು ಉತ್ತರಗಳು ಬಂದೇ ಬರುತ್ತೆ, ಓಕೆನಾ? ರಿಯಾಕ್ಷನ್ ಇದ್ದಿದ್ದೆ, ಆಕ್ಷನ್ ಬಂತಂದ್ರೆ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ ಅಲ್ವಾ? ಸೊ ಇದು ಕಾಮನಾಗಿ ಇದ್ದಿದ್ದೆ. ಬಟ್ ಇದೇನಪ್ಪ ಒಂದು ಸಲ 2 ಸಲ ಆದರೆ ಓಕೆ. ಇಡೀ ಬಿಗ್ ಬಾಸ್ ಫುಲ್ ಇದೇ ರೀತಿ ನಾಮಿನೇಷನ್ ಓಪನ್ ನಾಮಿನೇಷನ್ ಇಟ್ಬಿಟ್ಟು ಏನಾಗುತ್ತೆ ಗೊತ್ತಾ, ಇದೇ ಥರ ಜಗಳಗಳು ರಿಪೀಟೆಡ್, ಓಕೆನಾ? ಇಲ್ಲಾಂದರೆ ಈಗ ಒಂದು ಕನ್ಫೆಷನ್ ಕರೆದ್ಬಿಟ್ಟು ಮೊದಲು ಮಾಡ್ತಿರೋ ಗೊತ್ತಾ, ಸೀಸನ್ 10ಗಿಂತ ಮುಂಚೆ ಆ ರೀತಿ ಮಾಡಿದ್ರೆ ಇಷ್ಟೆಲ್ಲ ಸೀನೇ ಇರೋದಿಲ್ಲ, ಮತ್ತು ನಮಗೆ ಬೇರೆ ಒಳ್ಳೆ ಕಂಟೆಂಟ್ ಕೂಡ ಸಿಗ್ತಿತ್ತು ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಜಗಳಗಳಿಂದ TRP ಬರುತ್ತೆ, ಅದು ಮೇನ್ ಫೋಕಸ್ ಆಗಿದೆ ಅನ್ನೋ ರೀತಿ ಕಾಣಿಸಿದೆ. ಇರಲಿ, ಬಟ್ ಆದರೂ ಕೂಡ ಇಲ್ಲಿರೋಂಥ ಸ್ಪರ್ಧಿಗಳೆಲ್ಲ ಒಂದು ಕಡೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬ ಎಡ್ವರ್ಟ್ ಮಾಡ್ಕೋತಿದ್ದಾರೆ. ಜೊತೆಗೆ ಇಲ್ಲಿ ಒಂದು ವಿಷಯ ನಾನು ಅಬ್ಸರ್ವ್ ಮಾಡ್ತಿರೋದೇನೆಂದರೆ, ಇವಾಗ ಆಲ್ಮೋಸ್ಟ್ ಫಸ್ಟ್ ಅಂತ ಬಂದಾಗ ಗಿಲ್ಲಿ, ಸೆಕೆಂಡ್ ಅಂತ ಬಂದಾಗ ರಕ್ಷಿತಾ. ಸೊ ನಮ್ಮೆಲ್ಲರೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ, ಅವರ ಸಪೋರ್ಟ್ ಕೂಡ ಆಗಿದೆ. ಸೊ ಈ ರೀತಿ ಬಂದಾಗ ಟಾಪ್ 1 ಟಾಪ್ 2 ಬಿಗ್ ಟೆಸ್ಟ್ ಇದೆ ಅಂತಲೇ ಹೇಳ್ಬೋದು. ಈಗ ನಾಮಿನೇಷನ್ ಅಂತ ಬಂದಾಗ ರಕ್ಷಿತಾ ಅವರು ಏನು ಕಾರಣಗಳು ಕೊಡ್ತಾರೆ ಅಂತ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಹೇಗೆ ಡಿಫೈನ್ ಮಾಡ್ಕೋತಾರೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ಗಿಲ್ಲಿಯವ್ರ ಕತೆ, ಇವತ್ತು ರಕ್ಷಿತಾ ಅವ್ರ ಕತೆ. ನೋಡುವ ಇವರಿಬ್ಬರಿಗೆ ನೆಗೆಟಿವ್ ಆಗುತ್ತಾ ಪಾಸಿಟಿವ್ ಆಗುತ್ತಾ, ಏನೇನು ಆಗುತ್ತೆ ಏನು ಕತೆ ಅಂತ. ಜೊತೆಗೆ ಈ ಪ್ರಮಾಣ ಕೂಡ ಒಂದಿಷ್ಟು ವಿಷಯಗಳಿದೆ, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ. ವ್ಯಕ್ತಿತ್ವದಲ್ಲಿ ಕೂಡ ಸ್ಪಂದನಕ್ಕಿಂತ ಮಾಲ್ವಣ್ಣನ ವ್ಯಕ್ತಿತ್ವ ಬೆಟರ್. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಕಟ್ ಮಾಡಿದ್ದಾರೆ. ವ್ಯಕ್ತಿತ್ವ ಅಂದಮೇಲೆ ಇನ್ನೇನು ಹೋಗ್ತಿದೆ ಗೊತ್ತಿಲ್ಲ, ಬೆಟರ್ ಅಂತ ಹೇಳ್ತಿದ್ದಾರಾ? ಇವಾಗ ಆ್ಯಕ್ಚುಲಿ ಸ್ಪಂದನ್ ಅವ್ರ ನೇಮ್ನ ತಗೊಂಡಿರುವಂಥದ್ದು ಸ್ಪಂದನ್ ನಾಮಿನೇಟ್ ಮಾಡೋದಕ್ಕಿಲ್ಲ, ಆಲ್ರೆಡಿ ನಾಮಿನೇಟ್ ಆಗಿದೆ. ಇಲ್ಲಿ ಕಾವ್ಯರು ಇದ್ದಾರೆ ಅನ್ನೋದು ಅನಿಸಿದೆ, ತಿರ್ಗಾ ಕಾವ್ಯ ಹೆಸರು ಬಂದಿದೆ, ಓಕೆನಾ? ಇದಾದ ಮೇಲೆ ಇಲ್ಲಿ ಕೊಡ್ತಿರೋಂಥ ಕಾರಣ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸೊ ಹೀಗಾಗಿ ಇದು ಒಂದು ನಾಮಿನೇಷನ್ ಸಂಬಂಧಪಟ್ಟಂಗೆ ಇಲ್ಲ ಅನ್ಕೋತೀನಿ, ಒಂದು ಎಕ್ಸಾಂಪಲ್ ಯಾವುದಕ್ಕೋ ಕೊಡ್ತಾ ಇದ್ದಾರೆ ಅನ್ಕೋತೀನಿ. ಯಾವುದು ಕೊಡ್ತಿದ್ದಾರೆ ಏನು ಕತೆ ಐಡಿಯಾ ಇಲ್ಲ, ಓಕೆನಾ? ಬಟ್ ಇಲ್ಲಿ ವ್ಯಕ್ತಿತ್ವ ಅಂತ ಬಂದಿರೋದ್ರಿಂದ ನಾನು ನಿಮ್ಮನ್ನು ಕೇಳ್ತೀನಿ, ವ್ಯಕ್ತಿತ್ವ ಅಂದರೆ ಏನು? ಬಟ್ ಏನಂದರೆ ಒಬ್ರಿಗೆ ವ್ಯಕ್ತಿತ್ವ ಇಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಪ್ರತಿಯೊಬ್ಬ ಸ್ಪರ್ಧಿ ಕೂಡ ವ್ಯಕ್ತಿತ್ವ ಇದೆ, ಎಲ್ಲರೂ ತಪ್ಪು ಮಾಡಿರ್ತಾರೆ. ಹಾಗಂತ ತಪ್ಪು ಮಾಡಿದವ್ರು ಎಲ್ಲರಿಗೂ ಕೂಡ ವ್ಯಕ್ತಿತ್ವ ಇಲ್ಲ ಅಂದರೆ ನಮ್ಮೆಲ್ಲರಿಗೂ ಕೂಡ ವ್ಯಕ್ತಿತ್ವ ಇಲ್ಲ ಅನ್ನೋದು ಬರುತ್ತೆ. ಸೊ ಅದನ್ನು ಪಾಯಿಂಟ್ ಇಟ್ಕೊಳ್ಳಿ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಇವಾಗ ಬಿಗ್ ಬಾಸ್ ಮೇಲೆ ಟಾರ್ಗೆಟ್ ಮಾಡೋದುಂಟು, ಒಬ್ಬನು ಯೂಸ್ ಮಾಡ್ಕೊತೀವಿ ಅನ್ನೋ ವರ್ಡ್ಗಳೆಲ್ಲ ಬಂದಿರೋದುಂಟು. ಈ ಥರ ಎಲ್ಲ ಇರಬೇಕಾದ್ರೆ ಇದೆಲ್ಲ ವ್ಯಕ್ತಿತ್ವನ ಅಂತ ಕೂಡ ಪ್ರಶ್ನೆ ಬಂದೇ ಬರುತ್ತೆ. ಸೊ ಹಾಗಾಗಿ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಎಲ್ಲರಿಗೂ ವ್ಯಕ್ತಿತ್ವ ಅನ್ನೋದು ಇರುತ್ತೆ, ತಪ್ಪುಗಳು ಖಂಡಿತವಾಗ್ಲೂ ಎಲ್ಲರ ಕಡೆಯಿಂದ ಆಗಿರುತ್ತೆ. ಆ ತಪ್ಪುಗಳನ್ನ ಹೇಳಿ, ಬಟ್ ವ್ಯಕ್ತಿತ್ವನೇ ಇಲ್ಲ ಅನ್ನೋದು ಬೇಡ. ಬಟ್ ಏನಪ್ಪ ಕಂಪ್ಯಾರಿಸನ್ ಕೂಡ ಹೇಗೆ ಮಾಡ್ತಾರೆ, ಅದಕ್ಕೆ ಯಾವ ಥರ ಉತ್ತರ ಕೊಡ್ತಾರೆ ಅಂತ ನೋಡೋಣ. ಬಟ್ ಇಲ್ಲಿ ಸ್ವಲ್ಪ ಕಟ್ ಕೂಡ ಮಾಡಿದರೆ ಅದೊಂದು ನೆನಪಿರಲಿ. ಸೊ ಪೋರ್ಟ್ರೇಟ್ ಮಾಡೋದು ಇದು ಬರೋಂತ ಬರ್ತಾ ಇದೆ, ಮಾತುಗಳ ಕನ್ವೆನ್ಷನ್ ಶುರುವಾಗಿದೆ. 3 ವಾರದಿಂದ ಏನೋ ನೋಡಿದರೆ ಅನ್ನೋದು ಬರ್ತಾ ಇದೆ, ನೋಡಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ತಪ್ಪುಗಳಾಗಿದೆ, ರಕ್ಷಿತನ್ನೇನು ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ತಪ್ಪುಗಳಾಗಿರ್ಬೋದು. ಬಟ್ ಅದು ನಾಮಿನೇಷನ್ ಸಂಬಂಧಪಟ್ಟಂಗೆ ಮಾತ್ರ ತಪ್ಪಿದೆ ಅಂತ ನನ್ನ ಅನಿಸಿಕೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಒಂದು ತೊಂದರೆಗಳಿಲ್ಲ ರಕ್ಷಿತನ ಕಡೆಯಿಂದ. ಯಾಕಂದರೆ ಕಾರಣಗಳನ್ನ ಕೊಟ್ಟಾಗ ಅದನ್ನು ಕಟ್ಟಾಗಿ ಅವರು ಕ್ವಶನ್ ಮಾಡಿದಾಗ ಅದಕ್ಕೆ ಉತ್ತರಗಳು ಇರೋದಿಲ್ಲ ರಕ್ಷಿತನ ಕಡೆಯಿಂದ. ಅದೊಂದು ತಪ್ಪು ಅಂತ ಅನ್ನೋದು ಬಿಟ್ಟರೆ ಬೇರೆ ಆಟದಲ್ಲಿ ಚೆನ್ನಾಗಿದೆ ಅವ್ರ ಆಟ. ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಬೇಕಾಗಿರೋದಂದರೆ ರಕ್ಷಿತ್ ಅವ್ರ ಪಾಯಿಂಟು,
ರಕ್ಷಿತ್ ಅವ್ರ ಪಾಯಿಂಟು ಬರೋಣ. ನಮ್ಮ ಪಾಯಿಂಟ್ನ ಅಥವಾ ನಮ್ಮ ಪರ್ಸ್ಪೆಕ್ಟಿವ್ನ ಅಥವಾ ನಮ್ಮ ಇದನ್ನು ಯಾರಿಗೂ ಕ್ವಶನ್ ಮಾಡೋದಕ್ಕೆ ನೀವು ಅಧಿಕಾರ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೂ ಅಧಿಕಾರ ಕೊಡೋಂಥದ್ದು ಏನಿಲ್ಲ, ಎಲ್ಲರಿಗೂ ಅವ್ರವ್ರ ಅಭಿಪ್ರಾಯ ಹೇಳೋದಕ್ಕೆ ರೈಟ್ಸ್ ಇರುತ್ತೆ. ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ರಕ್ಷಿತಾ ಶೆಟ್ಟಿ. ಹೌದು, ಇವಾಗ ತಮ್ಮ ಅಭಿಪ್ರಾಯ ಹೇಳೋದಕ್ಕೆ ಎಲ್ಲರೂ ಕೂಡ ರೈಟ್ಸ್ ಇರುತ್ತೆ. ಆದರೆ ಈ ಅಭಿಪ್ರಾಯ ಹೇಳಬೇಕಾದ್ರೆ ನೀವು ಎಷ್ಟು ಸತ್ಯ ಹೇಳ್ತೀರಾ, ಎಷ್ಟು ಸತ್ಯಕ್ಕೆ ಹತ್ರ ಇರುವಂಥ ವಿಷಯಗಳನ್ನ ಹೇಳ್ತೀನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಸೋಷಿಯಲ್ ಮೀಡಿಯಲ್ಲಿ ಅಬ್ಸರ್ವ್ ಮಾಡೋ ಒಂದು ವಿಷಯ ಗೊತ್ತಾ, ಈ ಕಡೆ ಇರೋರಿಗೆ ಆ ಕಡೆ ಹೇಳುವಂಥ ಅಭಿಪ್ರಾಯ ತಪ್ಪು, ಈ ಕಡೆ ಇರೋರಿಗೆ ಆ ಕಡೆ ಅವ್ರು ಹೇಳ್ತಿರುವಂಥ ಅಭಿಪ್ರಾಯ ತಪ್ಪು. ನಿಜ ಹೇಳಬೇಕು ಅಂದರೆ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅಷ್ಟೇ. ತಮ್ಮ ಸ್ಪರ್ಧಿಗಳು ಮಾಡ್ತಿರುವಂಥ ತಪ್ಪುಗಳನ್ನ ಯಾಕೆ ಅಕ್ಸೆಪ್ಟ್ ಮಾಡೋಕ್ಕೆ ನೀವು ರೆಡಿ ಇಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ನಡೆಯುತ್ತೆ ಗೊತ್ತಾ, ಇದರಲ್ಲಿ ಎಲ್ಲರೂ ತಪ್ಪಿರ್ತಾರೆ. ಪ್ರೂವ್ ಕೂಡ ಮಾಡ್ಬೋದು, ಪಾಯಿಂಟ್ ಟು ಪಾಯಿಂಟ್ ಪ್ರೂವ್ ಮಾಡ್ಬೋದು ಅವ್ರು ರಾಂಗ್ ಇದ್ದಾರೆ ಅಂತ, ಓಕೆನಾ. ಬಟ್ ಏನಾಗುತ್ತೆ ಗೊತ್ತಾ, ಈ ಓಪನ್ ನಾಮಿನೇಷನ್ ಮಾಡಿದಾಗ ಇದೇ ಕತೆ. ಇನ್ನು ಅವರ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಬೇರೆ ಆಪ್ಷನ್ ಇಲ್ಲ, ಇದೇ ರೀತಿ ಆಗಲೇಬೇಕಾಗುತ್ತೆ. ಆದರೆ ಸಿಚುವೇಶನ್ ತಂದು ಇಟ್ಟಿರ್ತಾರೆ ಬಿಗ್ ಬಾಸ್, ಓಕೆನಾ. ಬಟ್ ಏನೇ ಇದ್ರೂ ಕೂಡ ಇಲ್ಲಿ ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ. ಮತ್ತು ಅಭಿಪ್ರಾಯ ಹೇಳೋದಕ್ಕೆ ರೈಟ್ಸ್ ಇದೆ, ಆದರೆ ನೀವು ಹೇಳುವಂಥ ಅಭಿಪ್ರಾಯಗಳೇನಿದೆ ಅದು ಕರೆಕ್ಟಾಗಿರಬೇಕಾಗುತ್ತೆ, ಸತ್ಯಕ್ಕೆ ಹತ್ರ ಇರಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಎಷ್ಟು ಜನ ಒಪ್ತೀರಪ್ಪ, ನೆನ್ನೆ ಕೂಡ ವೀಡಿಯೋ ಮಾಡಿದ್ದೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ವೀಡಿಯೋ ಮಾಡಿದ್ದೆ, ಓಕೆನಾ. ಚೆಕ್ ಮಾಡಿ. ನಾನು ಇವರು ಹೇಳ್ತೀನಿ, ಮಾಳುವಣ್ಣ ಹೋಗೋದಕ್ಕೆ ರಕ್ಷಿತಾ ಕಾರಣ ಅಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ ಬುದ್ಧಿ ಇದೆ, ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾರನ್ನೊಬ್ಬರನ್ನ ಕಳಿಸೋದಕ್ಕೆ ನಾವು ಹೆಂಗೆ ಕಾರಣ ಆಗ್ತೀವಿ, ಇವಾಗ ಆ ರೀತಿ ನೋಡಿದ್ರೆ ಇವ್ರ ಜೊತೆ ಇರೋರು ಯಾರೋ ಒಬ್ರು ಹೋಗಿರ್ತಾರೆ, ಅದಕ್ಕೆ ಇವ್ರು ಕಾರಣ ಆಗ್ತಾರಾ, ಆ ಪ್ರಶ್ನೆ ಮಾಡ್ಕೋಬೇಕಲ್ವಾ. ಸೊ ಇದನ್ನು ಯಾಕೆ ಮಿಸ್ ಮಾಡ್ತಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ, ಓಕೆನಾ. ಜೊತೆಗೆ ಈಗ ಮಾಳುವಣ್ಣ ರಕ್ಷಿತ್ ಜೊತೆ ಇರೋದ್ರಿಂದ ತಪ್ಪ, ಎಲ್ಲರ ಜೊತೆ ಇದ್ದಾರೆ, ಅಲ್ಲಿ ಮಾಳುವಣ್ಣ ಹೋಗ್ಬಿಟ್ರೆ ಅದಕ್ಕೆ ಇವ್ರು ಹೆಂಗೆ ಕಾರಣ ಆಗ್ತಾರೆ, ಅರ್ಥ ಆಗ್ತಿಲ್ಲ. ಇದಕ್ಕೊಂದು ವ್ಯಾಲಿಡ್ ರೀಸನ್ ಕೊಡ್ತಾರಾ ನೋಡಿ ಇವಾಗ ಮುಂದೆ. ನೋಡಿ ಇವಾಗ ಹೇಳ್ತಿರುವಂಥದ್ದು ಸ್ಪಂದನೆ ಇಟ್ಟಿರುವಂಥ ಪಾಯಿಂಟ್ ಹೆಂಗೆ ಗೊತ್ತಾ, ಇವಾಗ ಮಾಳುವಣ್ಣ ಮಾತಾಡುವಂಥ ಜಾಗದಲ್ಲಿ ರಕ್ಷಿತ್ ಅವ್ರು ಮಾತಾಡಿ ಆಚೆ ಕಳಿಸ್ತರು ಅಂತ, ಓಕೆನಾ. ಅಂದರೆ ಅವಾಗ ರಕ್ಷಿತ್ ಅವ್ರು ಓವರ್ಟೇಕ್ ಮಾಡಿದ್ರು, ಮಾಳುವಣ್ಣ ಕಾಣಿಸ್ತಾ ಇಲ್ಲ, ಈ ರೀತಿ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ಇದನ್ನ ಎಷ್ಟು ಜನ ಒಪ್ತೀರಾ? ಇದರಲ್ಲಿ ಏನಾದ್ರು ಪಾಯಿಂಟ್ ಅನ್ನೋದಿದೆಯಾ? ಖಂಡಿತವಾಗ್ಲೂ ಪಾಯಿಂಟ್ ಇಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇದೇ ಮಾಳುವಣ್ಣ ಇವಾಗ ಬಿಗ್ ಬಾಸ್ ಮೇಲೆ ಹೇಗಿದ್ರು ಅದು ನಮ್ಗೆ ಇಷ್ಟ ಆಗಿತ್ತು. ಹೊರಗಡೆ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ನಾವು ಮಾತಾಡೋಕ್ಕೆ ಬರಲ್ಲ ಪಾಪ ಮಾಡೋಣ ಅಂತಿದ್ವಿ, ತುಂಬ ಸಕ್ಕತ್ತಾಗಿ ಮಾತಾಡ್ತಿದ್ದಾರೆ ಹೊರಗಡೆ ಕೂತ್ಕೊಂಡು, ಓಕೆನಾ. ಸೊ ಹೊರಗಡೆ ಇಷ್ಟೆಲ್ಲ ಮಾತಾಡುವಂಥ ವ್ಯಕ್ತಿ ಒಳಗಡೆ ಯಾಕೆ ಮಾತಾಡಲಿಲ್ಲ? ಅವ್ರು ಒಳ್ಳೆಯವರಾಗಿರಬೇಕಾಗಿತ್ತು, ಒಳ್ಳೆಯವರಾಗಿ ಕಾಣಿಸ್ಕೋಬೇಕಾಗಿತ್ತು ಅನ್ನೋದು ಕೂಡ ಬರುತ್ತೆ ಅಲ್ವ ಇವಾಗ. ಆ್ಯಂಡ್ ಜೊತೆಗೆ ರಕ್ಷಿತಾ ಕೂಡ ಇಲ್ಲ ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ, ನಾವು ಇಲ್ಲಿ ಏನು ಬಿಗ್ ಬಾಸ್ ಮೇಲೆ ನೋಡಿದ್ವಿ ಅದೇ ಕೂಡ ಸತ್ಯ ಆಗಿರಬೇಕು ಅಂತೇನಿಲ್ಲ. ಹೊರಗಡೆ ಇರೋ ಕ್ಯಾರೆಕ್ಟ್ರಿಗೂ ಒಳಗಡೆ ಇರೋ ಕ್ಯಾರೆಕ್ಟ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೆ ನಾನು ಹೇಳುವಂಥದ್ದು, ಇಲ್ಲಿ ಯಾರು 100% ರಿಯಲ್ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರದ್ದು ಕೂಡ ಒಂದು ಸ್ಟಾರ್ಟ್ ಅನ್ನೋದು ಇದ್ದೇ ಇರುತ್ತೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ ತಕ್ಷಣ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಕ್ಯಾಲ್ಕುಲೇಟಿವ್ ಇದ್ದಾರೆ, ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಆಟಕ್ಕೆ ತಕ್ಕಂತೆ ಆಟ ಆಡ್ತಿದ್ದಾರೆ. ಅದನ್ನು ಪ್ರೂವ್ ಕೂಡ ಮಾಡ್ಬೋದು ನಾವು, ಓಕೆನಾ. ಸೊ ಅದನ್ನು ರಕ್ಷಿತಾ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇಲ್ಲಿ ಇವ್ರು ಹೇಳ್ತಾರಲ್ಲ, ರಕ್ಷಿತ್ ಅವ್ರ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರಲ್ಲ, ಮಾಳುವಣ್ಣ ವ್ಯಕ್ತಿತ್ವ ಇವ್ರಿಗಿಂತ ಅನ್ನೋ ರೀತಿ, ಆ ಪಾಯಿಂಟ್ ಇಲ್ಲಿ ರಾಂಗ್ ಆಗುತ್ತೆ. ಯಾಕಂದರೆ ಅಲ್ಲಿ ನೋಡುವಂಥ ವ್ಯಕ್ತಿತ್ವ ಅವ್ರಿಗೆ ಅನಿಸಿರ್ಬೋದು, ಬಟ್ ನಿಜವಾದ ವ್ಯಕ್ತಿತ್ವ ಏನು ಅಂತ ಗೊತ್ತಿಲ್ವಲ್ಲ. ಇವಾಗ ಹೊರಗಡೆ ನೋಡ್ತಿದ್ದೀವಲ್ಲ ಯಾವ ರೀತಿ ಮಾತಾಡ್ತಿದ್ರೆ, ಏನೆಲ್ಲ ಹೇಳ್ತಿದ್ದಾರೆ, ಏನು ಕತೆ ಅಂತ, ಅದು ಪಾಯಿಂಟ್ ಆಗುತ್ತೆ. ಜೊತೆಗೆ ಇಲ್ಲಿ ಏನಪ್ಪ ಅಂದರೆ, ಸ್ಪಂದನ ಹೇಳಿದಂಥ ಪಾಯಿಂಟ್ನ ಎಷ್ಟು ಜನ ಒಪ್ಕೋತೀರಾ? ನನಗಂತೂ ಅದು ಕಂಪ್ಲೀಟ್ ರಾಂಗ್. ಯಾಕಂದರೆ ಇಲ್ಲಿ ಹೊರಗಡೆ ಮಾತಾಡೋಕ್ಕೆ ಬರ್ತಿದೆ ಅಂದಮೇಲೆ ಒಳಗಡೆ ಕೂಡ ಮಾತಾಡೋಕ್ಕೆ ಬರ್ತಿತ್ತು ಅವ್ರಿಗೆ, ಆದರೆ ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕಂದರೆ ತಪ್ಪಾಗಿಬಿಡ್ಬೋದು ಅನ್ನೋ ಒಂದು ಥಾಟ್, ಸೊ ನಾನು ಕೆಟ್ಟವನಾಗ್ಬೋದು ಅನ್ನೋದು ಕೂಡ ಬರುತ್ತೆ. ಸೊ ಹಾಗಾಗಿ ಅವ್ರು ಮಾತಾಡ್ತಿರಲಿಲ್ಲ, ಅಷ್ಟೇ ವಿಷಯ. ಅದನ್ನು ಬಿಟ್ಟರೆ ಅಲ್ಲಿ ಅವ್ರು ಮಾತಾಡೋಕ್ಕೆ ಬರಲ್ಲ ಅಂತ ಏನೂ ಇಲ್ಲ. ಬಟ್ ಅವ್ರು ಮಾತಾಡ್ದಂತೆ ರಕ್ಷಿತ್ ಅವ್ರು ಮಾತಾಡಿದ್ದಾರೆ ಅಂದರೆ ಅಲ್ಲಿ ಇವ್ರು ಬುದ್ಧಿವಂತರಾಗಬೇಕಾಗುತ್ತೆ, ಅವ್ರೇನು ದಡ್ರ ಇಲ್ವಲ್ಲ. ಅಲ್ಲಿರುವಂಥ ಸ್ಪರ್ಧಿಗಳು ಪ್ರತಿಯೊಬ್ಬರು ಕೂಡ ಮಾತಾಡೋಕ್ಕೆ ಬರುತ್ತೆ. ಆಮೇಲೆ ದೊಡ್ಡವರು ಕೂಡ ಇದ್ದಾರೆ, ವಿಷಯನೂ ಚೆನ್ನಾಗಿ ಮಾತಾಡೋಕ್ಕೆ ಬಂದೇನೆ ಅವ್ರು ಈ ಬಿಗ್ ಬಾಸ್ ಮನೆಗಂಟ ಬಂದಿರೋದು, ಹೊರಗಡೆ ಒಂದಿಷ್ಟು ಕೆಲಸಗಳು ಮಾಡಿಕೊಂಡು. ಸೊ ಹಿಂಗಿರಬೇಕಾದ್ರೆ ಮಾತಾಡೋ ಜಾಗದಲ್ಲಿ ಅವ್ರು ಮಾತಾಡಿಲ್ಲ ಅಂದ್ರೆ ಅವ್ರು ಬೇರೆ ಸ್ಟ್ರಾಟಜಿ ಇರ್ಬೋದು. ಅದಕ್ಕೆ ರಕ್ಷಿತಾ ಕಾರಣ ಅಂದರೆ ಅದಕ್ಕೆ ಖಂಡಿತ ಒಪ್ಪಂಗಿರೋದಿಲ್ಲ, ಓಕೆನಾ. ಬೇರೆಯವ್ರನ್ನ ಬೇರೆ ಥರ ಪೋರ್ಟ್ರೇಟ್ ಮಾಡೋದಂದ್ರೆ ಯಾವ ವಿಷಯ ಕೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಆ ಥರ ಪೋರ್ಟ್ರೇಟ್ ಮಾಡಿ ಆಡೋದಾದರೆ ಮನೆಗೆ ಹೋಗೋದೇ ನಾನು ಬೆಸ್ಟ್ ಅಂತ ಹೇಳ್ತಿದ್ದಾರೆ, ಓಕೆ. ಅದನ್ನು ನೋಡೋಣ ಎಪಿಸೋಡ್ ಯಾವ ಥರ ಹೋಗುತ್ತೆ ಏನು ಕತೆ ಅಂತ. ಬಟ್ ಇಲ್ಲಿ ಏನಪ್ಪ ಅಂದರೆ, ಸ್ಪಂದನ ನೇಮ್ನ ಅವ್ರು ತೊಗೊಂಡಿರೋದಿಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ. ಕಾವ್ಯ ನೇಮ್ನ ತೊಗೊಂಡಿರೋಂಥದ್ದು, ಅಲ್ಲಾದಮೇಲೆ ಇವ್ರದ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರಲ್ವಾ. ಸೊ ಹಾಗೆ ಸ್ಪಂದನಗೂ ಇವ್ರಿಗೂ ಹತ್ಕೊಂಡಿರುವಂಥದ್ದು. ಈಗೇನು ಇದನ್ನು ಒಂದು ವ್ಯಕ್ತಿತ್ವ ಅಂತ ಬಂದಾಗ ಯಾರಿಗ್ಯಾರು ಕೋಪ ಬಂದೇ ಬರುತ್ತೆ. ಅದರಲ್ಲೂ ವ್ಯಾಲಿಡ್ ರೀಸನ್ ಇದೆ ಸ್ಪಂದನದ್ದು. ಹಾಗಂತ ಅವ್ರು ಹೇಳಿದ್ದೆಲ್ಲ ಮುಂದೆ ಬಂದಿದ್ದೆಲ್ಲ ರೈಟ್ ಅಂತ ಹೇಳೋಕ್ಕಾಗಲ್ಲ, ತಪ್ಪುಗಳು ಕೂಡ ಇದೆ. ರಕ್ಷಿತಾ ಕೂಡ ಅಷ್ಟೇ, ಒಬ್ಬರು ವ್ಯಕ್ತಿತ್ವ ಅಂತ ಮಾತಾಡೋಕ್ಕೆ ಹೋದರೆ ಇವ್ರ ವ್ಯಕ್ತಿತ್ವಗಳು ಕೂಡ ಕ್ವಶನ್ ಮಾಡೋ ರೀತಿ ತುಂಬ ವಿಷಯ ನಡೆದಿರುತ್ತೆ. ಏನೋ ತಪ್ಪುಗಳಾಗಿರುತ್ತೆ, ಆ ತಪ್ಪುಗಳನ್ನ ಇಟ್ಕೊಂಡು ಒಬ್ಬರು ವ್ಯಕ್ತಿತ್ವ ಇಲ್ಲ ಅನ್ನೋ ರೀತಿ ಮಾತಾಡೋದು ಸರಿನಾ? ಜೊತೆಗೆ ಒಬ್ಬರನ್ನೊಬ್ಬರು ಕಂಪೇರ್ ಮಾಡಿಬಿಟ್ಟು ಇವ್ರ ವ್ಯಕ್ತಿತ್ವ ಸರಿ, ಇವ್ರ ವ್ಯಕ್ತಿತ್ವ ಕಡಿಮೆ, ಆ ಥರ ಹೇಳೋದು ಸರಿನಾ? ನೀವು ಹೇಳಿ. ಜೊತೆಗೆ ಅದನ್ನು ಡಿಫೆಂಡ್ ಮಾಡ್ಕೋತಾರಾ? ಇಲ್ಲ, ಹೊಟ್ಟೋಗ್ತಾರೆ. ಸೊ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇವಾಗ ತುಂಬ ಜನ ಹೇಳ್ಬೋದು, ಬರೋ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ. ಇದನ್ನು ನಾನು ಕೂಡ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಇವಾಗ ತುಂಬ ದಿನ ಆಗಿದೆ. ಅಶ್ವಿನಿ ಗೌಡ ಅವ್ರ ವಿರುದ್ಧ ತುಂಬ ಚೆನ್ನಾಗಿ ಇವರೇ ಮಾತಾಡಿರು. ಆ್ಯಂಡ್ ಅಶ್ವಿನಿ ಗೌಡ ಅವ್ರನ್ನೇ ಬಾಯಿ ಮುಚ್ಚೋ ಲೆವೆಲ್ಗೆ ಹೋಗ್ತಾರೆ ಅಂದರೆ ಇವ್ರನ್ನ ಬಾಯಿ ಮುಚ್ಚೋದೇನು ದೊಡ್ಡ ವಿಷಯ ಅಲ್ಲ, ಸ್ಪಂದನ ಎಲ್ಲರನ್ನೂ ಕೂಡ. ಆದರೆ ಇಲ್ಲಿ ಕ್ಲಾರಿಟಿ ಇರಬೇಕಾಗುತ್ತೆ. ಇಲ್ಲಿ ಕ್ಲಾರಿಟಿ ಇದ್ದರೆ
ಇಲ್ಲಿ ಬಾಯಿಗಳಲ್ಲಿ ಮಾತುಗಳು ಚೆನ್ನಾಗಿ ಬರುತ್ತೆ, ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಎಪಿಸೋಡ್ ರಿವ್ಯೂವಲ್ಲಿ ತುಂಬ ಎಕ್ಸಾಂಪಲ್ ಕೊಟ್ಟು ಉತ್ತರ ಕೊಡೋದಿದೆ, ಮಾತಾಡೋಣ. ಸಿಗೋಣ ಎಪಿಸೋಡ್ ರಿವ್ಯೂವಲ್ಲಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.